ನಮಸ್ಕಾರ ವಿಸ್ತಾರ ವೀಕ್ಷಕರಿಗೆಲ್ಲ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ. ಸಂಕ್ರಾಂತಿ ಹಬ್ಬ ಅಂದರೆ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಬೇಕಂತೆ. ಸೊ ನಾನು ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಡ್ತಾ ಇದ್ದೀನಲ್ವ. ಇವತ್ತು ಯಾರ ಮನೆಗೆ ಬಂದಿದ್ದೀನಿ? ಎಸ್, ನಿಮ್ಗೆಲ್ರಿಗೂ ಖುಷಿ ಆಗುತ್ತೆ, ನೋಡಿದ್ರೆ ಸಂತೋಷನೂ ಆಗುತ್ತೆ. ಯಾಕೆ ಅಂತಂದರೆ ನಿಮ್ಮ ಮನಸ್ಸಲ್ಲಿ ನೆಲೆ ನಿಂತಿರುವಂತಹ ವ್ಯಕ್ತಿಗಳೆಲ್ಲರೂ ನಿಮ್ಮ ಮುಂದೆ ಬರ್ತಾರೆ. ಯಾಕೆ ಅಂದರೆ ಇವ್ರ ದಿನ ನಿಮ್ಮ ಮನೆಯಲ್ಲೇ ಇರ್ತಾರೆ. ಹಾಫ್ ಆನ್ ಅವರ್ ನೀವು ಅವ್ರನ್ನ ನೋಡಿ ಖುಷಿಪಟ್ಟು ನಿಮ್ಮ ಮನೆಯಲ್ಲಿ ಅವ್ರ ಮನೆಯಲ್ಲಿ ನೀವು ಒಬ್ಬರಾಗಿರ್ತೀರ, ನಿಮ್ಮ ಮನೆಯಲ್ಲಿ ಅವರು ಒಬ್ಬರಾಗಿರ್ತಾರೆ. ಆ ಥರದ ಒಂದು ಫ್ಯಾಮಿಲಿಗೆ ನಾನು ಬಂದಿದ್ದೀನಿ. ಎಸ್, ಅಫ್ಕೋರ್ಸ್ ಸ್ಟಾರ್ ಸುವರ್ಣದಲ್ಲಿ ನೀವೆಲ್ಲರೂ ತುಂಬ ಖುಷಿಯಿಂದ ನೋಡ್ತಾ ಇರುವಂಥ ಒಂದು ಸೀರಿಯಲ್ ಮನಸ್ಸೆಲ್ಲ ನೀನೆ. ಸೊ ನನ್ನ ಮನಸ್ಸು ಎಲ್ಲ ಇಲ್ಲೇ ಇದೆ, ಯಾಕಂದರೆ ಅಷ್ಟು ಜನ ಆರ್ಟಿಸ್ಟ್ಗಳು ನನ್ನ ಜಾಯ್ನ್ ಆಗ್ತಾರೆ. ಬನ್ನಿ ಅವ್ರಿಗೆಲ್ರಿಗೂ ಎಳ್ಳು ಬೆಲ್ಲ ಕೊಟ್ಟು ಕಬ್ಬು ತಿನ್ನಿಸಿ ಸಖತ್ ಮಜಾ ಮಾಡ್ಸೋಣ. ಆ್ಯಂಡ್ ಅವರೆಲ್ಲ ಶೂಟಿಂಗಲ್ಲಿದ್ದಾರೆ, ಹೋಗಿ ಮಾತಾಡ್ಸೋಣ. ಹಾಗೆ ಅವರಿಗೆ ವಿಶ್ ಮಾಡಿಬಿಟ್ಟು ಕಬ್ಬು ತಿನ್ನಿಸೋ ಸೆಗ್ಮೆಂಟ್ನ ಮಿಸ್ಸೇ ಮಾಡೋಂಗಿಲ್ಲ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸೊ ಮನಸ್ಸೆಲ್ಲ ನೀನೇ, ನನ್ನ ಮನಸ್ಸೆಲ್ಲ ಇಲ್ಲೇ. ಅದಕ್ಕೆ ನಾನು ಯಾರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಲುಕ್ ಎಟ್ ದ್ಯಾಟ್, ಮೋಸ್ಟ್ ಬ್ಯೂಟಿಫುಲ್. ಓ ಮೈ ಗಾಡ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ರಾಗ ಅವರಿದ್ದಾರೆ. ರಾಗ ಅವರ ಅಸಲಿ ಹೆಸರು ಆಮೇಲೆ ಹೇಳೋಣ, ಇಲ್ಲ ಈಗಲೇ ಹೇಳ್ಬಿಡ್ತೀನಿ. ಪ್ರಿಯಾಂಕಾ, ಓಕೆ, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೊ ಮಚ್. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಆ್ಯಂಡ್ ನಮ್ಮ ಜೊತೆ ಪಾಪದ ಹುಡುಗ, ಅಯ್ಯೋ ಪಾಪ, ಅಯ್ಯಯ್ಯೋ ಪಾಪ, ಆದಿ. ಹಾಯ್ ಆದಿ. ಹಲೋ, ನಮಸ್ತೆ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ. ನಿಮಗೂ ಅಷ್ಟೇ. ನಿಮ್ಮ ಒರಿಜಿನಲ್ ಹೆಸರನ್ನ ಕರೆಯೋದೇ ಇಲ್ಲ ನಾವು. ಆದಿಯಾಗಿ ಎಲ್ಲರ ಮನಸ್ಸಲ್ಲಿ ಒಂಥರ ಪಾಪಚಿ ಅನ್ಸ್ಬಿಟ್ಟಿದ್ದಾರೆ ನನಗೆ. ನಾನು ಅದಕ್ಕೋಸ್ಕರ ನಾವು ಆಕ್ಚುಲಿ ಪಾಪನೇ, ನಾನು ರಿಯಲ್ ಕ್ಯಾರೆಕ್ಟರ್ ನನ್ನ ಪಾಪನೇ. ಯಾವ ಕಡೆಯಿಂದ? ಈ ಎಲ್ಲ ಕಡೆಯಿಂದ, ಅಷ್ಟ ದಿಕ್ಕುಗಳಿಂದ. ಹಾಗೇನು ಇಲ್ಲ, ಪಾಪಿ ಅಲ್ಲ ನೀವು, ನಾಟಿ. ಜನ ಹಿಂಗ್ ಹೇಳ್ತಿರ್ತಾರೆ, ಏನು ಮಾಡಕ್ಕಾಗಲ್ಲ. ಪಾಪನ ಪಾಪಿನ ಅಂತ ಜನ ಡಿಸೈಡ್ ಮಾಡಿದ್ದಾರೆ. ಸೊ ನಾವಿಬ್ರು ಇಲ್ಲಿ ವೇಸ್ಟ್. ಇವ್ರಿಗೆ ಮಾತ್ರ ಪಾಪಿ ನಾನು, ಮಿಕ್ಕವ್ರಿಗೆ ಎಲ್ಲಾರ್ಗು ಪಾಪ ನಾನು. ಯಾಕೆಂದ್ರೆ ಅವರೆಲ್ಲ ನನ್ ಕರೆಕ್ಟ್ ಆಗಿ ವಿತ್ ಹಾರ್ಟ್ ನೋಡ್ತಾರೆ, ಇವ್ರು ಮಾತ್ರ ವಿತೌಟ್ ಹಾರ್ಟ್ ನೋಡ್ತಾರೆ. ಯಾಕಮ್ಮ ನೀ ಹಿಂಗೆಲ್ಲ ಹಾರ್ಟ್ ಬ್ರೇಕ್ ಮಾಡೋದು? ಇವರು ಯಾರ್ಯಾರ ಜೊತೆನೂ ಹೋಗ್ಬಿಡ್ತಾರೆ. ಸೀರಿಯಲ್ ಅಲ್ಲಿ ನೋಡ್ತಿದ್ದೀರಾ, ಯಾರ್ಯಾರ ಜೊತೆನೋ ನೀವ್ಯಾಕ್ರಿ ಹೋಗ್ತೀರಾ? ಮೇಘನ್ನ ಬೈಕ್ ಮೇಲೆ ಕುಡ್ಸ್ಕೊಂಡು ಹೋಗಿದ್ದೆಲ್ಲ ನಾನು ನೋಡಿದ್ದೀನಿ ಅಲ್ವಾ? ಏನ್ ಹಂಗೆ ಹಿಂಗ್ ಇಟ್ಕೊಂಡಿದ್ದೇನು? ನೋಡಿ, ಅವರು ನೋಡಿದ್ದಾರೆ. ಬಟ್ ಜನರಿಗೆಲ್ಲ ಗೊತ್ತು ಅದು ಏನು ಅಂದ್ಬಿಟ್ಟು ಅವಳು ಬೇಕು ಅಂತ ಹಂಗ್ ಮಾಡಿಸ್ಕೊಂಡಿದ್ದು. ಅವ್ರ ಅಮ್ಮ ಹೇಳಿದ್ದ ಮಾತೆಲ್ಲ ಕೇಳಿಸ್ಕೊಂಡು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಹಂಗ್ ಮಾಡಿಸ್ಕೊಂಡಿದ್ದು. ನಾನು ಹೇಳದ್ನಲ್ಲ, ಪಾಪ ನಾನು, ಏನು ಮಾಡಕ್ಕಾಗಲ್ಲ, ನಂಗೆ ಗೊತ್ತಾಗಲ್ಲ, ಅವಳು ಏನೋ ಬೀಳ್ತಾಳೆ, ಹಿಡ್ಕೊಂಡೆ ಅಷ್ಟೇ. ಆಯ್ತು ಬಿಡಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ ನಿಮ್ಗೆ. ಅಲ್ವಾ? ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ. ನಾವೆವಳು ಒಳ್ಳೆ ಮಾತಾಡ್ತೀವಿ, ಆದ್ರೆ ಇವ್ರ ಹತ್ರ ಅವಾಗ ಹೋಗಿ ಬೈಸ್ಕೊತಾ ಇರ್ತೀವಿ. ಅದು ಬೈದ್ರೇನೆ ಚಂದ ಅಲ್ವಾ? ಹೌದು. ಈ ಇರ್ಸು ಮುರ್ಸು ಎಲ್ಲ ಇದ್ದೇ ಇರುತ್ತಲ್ಲ, ಅದೇನೋ ಹೇಳ್ತಾರಲ್ಲ, ಉಂಡು ಮಲ್ಗೋವರ್ಗು, ಅದೇನೋ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರ್ಗು, ಅದೇನೋ ಹೇಳ್ತಾರಲ್ಲ. ಅದ್ಯಾಕೆ ಅವಾಗ ಹೆಂಗ್ ಅನ್ಕೊಳ್ಳೋದು ನೀವು? ಅದೇ ನಾನು ಏನೋ ಪ್ರಾಬ್ಲಮ್ ಅಂತ ಅನ್ಕೊಂಡೆ. ಇವಾಗ ಜಸ್ಟ್ ನೀವೇ ಹೇಳಿದ್ರಲ್ಲ, ತುಂಬಾ ಪಾಪ ತರ ಇದ್ದೀರಾ ಅಂದ್ಬಿಟ್ಟು. ಸೊ ನಾನು ಇಲ್ಲಿ ಈ ಸೀರಿಯಲ್ ಫುಲ್ ರಗಡ್ ಲುಕ್. ಸೊ ನಾನು ಮೀಸೆ ತೆಗೆದ್ಬಿಟ್ರೆ ಫುಲ್ ಪಾಪ ತರ ಕಾಣ್ತೀನಲ್ಲ, ಇನ್ನೂ ಪಾಪ ತರ ಆಗ್ಬಿಡ್ತೀನಿ ಅನ್ಬಿಟ್ಟು ಒಂದ್ ದಪ್ಪ ಮೀಸೆ ಕೊಟ್ಟಿದ್ದಾರೆ. ಅದು ಅವಾಗ ಬಿಚ್ಚೋಗ್ತಾ ಇರತ್ತೆ. ಕಷ್ಟ ನೋಡಿ ಎಷ್ಟು ಕಷ್ಟ ಪಡ್ತಾರೆ ಪಾಪದ ಹುಡುಗ. ಛೇ ಅಲ್ವಾ? ನಾನು ಒಬ್ಳೆ ಸಿಂಪತಿ ತೋರಿಸ್ತಿರೋದು ಅಂತ ಇವ್ರು ಅನ್ಕೋತಾರೆ. ಯಾಕೆ ಇವ್ರು ಇಷ್ಟೊಂದು ಸಿಂಪತಿ ಕೊಡ್ತಾರೆ ಇವರು ಅಂತ. ರಿಯಲ್ ಬಣ್ಣ ಗೊತ್ತಿಲ್ಲ ನಿಮ್ಗೆ. ಅದಕ್ಕೆ ನೀವು ನಮ್ ಸೆಟ್ ಅಲ್ಲಿ ಇವತ್ ಬಂದಿದ್ದೀರಾ, ಒಂದ್ 4-5 ದಿನ ಇರಿ, ನೀವೇ ಪಾಪಿ ಅಂತ ಹೋಗ್ತೀರಾ. ಪಾಪ ಅಂತಾನೆ ಹೇಳೋದು, ಯಾಕೆಂದ್ರೆ ನಾನು ನಿಜವಾಗ್ಲೂ ಪಾಪನೇ. ನೀವ್ ಅನ್ಕೊಬಹುದು, ಹಾಗೇನಿಲ್ಲ. ಸೆಲ್ಫ್ ಪ್ರೇಸಿಂಗ್ ಇರ್ಲಿ ಬಿಡಿ, ಪರವಾಗಿಲ್ಲ. ಹಬ್ಬ ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಯೂಶಲಿ ನಮ್ಮ ಊರಲ್ಲಿ ತುಂಬಾ ಜೋರಾಗಿ ಹಬ್ಬ ಮಾಡ್ತೀವಿ. ಇವಾಗ ನಾನು ನಮ್ಮ ಊರಿಂದ ಸ್ವಲ್ಪ ಹೊರಗಡೆ ಬಂದಿದ್ದೀವಿ. ಆಕ್ಚುಲಿ ನಮ್ಮ ಅಪ್ಪ ಅಮ್ಮಂಗೆಲ್ಲ ಗೊತ್ತಿಲ್ಲ ನಾನು ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಾ ಇರೋದು. ಕಳ್ಳ ಕದ್ದು ಬಂದಿದ್ದಾರೆ. ಸೊ ಊರಲ್ಲಾದ್ರೆ ಫುಲ್ಲು ನಾವು ಎತ್ತುಗಳನ್ನ, ಹೋರಿಗಳನ್ನ ಹಾರಿಸೋದು, ಆಮೇಲೆ ಇಡೀ ಊರವರೆಲ್ಲ ಗ್ಯಾದರ್ ಆಗ್ತೀವಿ, ಎಲ್ಲರಿಗೂ ಎಳ್ಳು ಬೆಲ್ಲ ಎಲ್ಲ ಹಂಚೋದು, ತುಂಬಾ ದೊಡ್ಡದಾಗಿ ಜೋರಾಗಿ ಮಾಡ್ತೀವಿ. ಸೊ ಇಲ್ಲಿ ನಮ್ದು ಚಿಕ್ಕದಾಗಿ ಚೊಕ್ಕದಾಗಿ ಮಾಡ್ತಾ ಇದ್ದೀವಿ, ಸೀಕ್ರೆಟ್ ಆಗಿ ಅತ್ತೆ ಮನೆಯಲ್ಲಿ. ಎಸ್, ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಸೊ ಎಲ್ಲರ ಜೀವನದಲ್ಲಿ ಖುಷಿ ತರಲಿ ಅಂತ ಆಶಿಸ್ತೀವಿ. ಹಾಗೆ ನಮ್ಮ ಸೀರಿಯಲ್ ಅಲ್ಲಿ ಈಗ ನಾನು ಆದಿ ಡಿವೋರ್ಸ್ ತಗೊಂತಾ ಇದ್ದೀವಿ.
ಸೊ ಈ ಹಬ್ಬದಲ್ಲಿ ಏನಾಗ್ಬೋದು? ಹಬ್ಬದ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ, ಸಿಹಿ ಸುದ್ದಿ ಹೇಳ್ತಾರೆ ಅಂದ್ರೆ ಇದು ಎಂತ ಸುದ್ದಿ. ಏನ್ ಮಾಡೋದು ಇಂಥ ಗಂಡನ ನಿಮ್ಮಿಬ್ರಿಗೂ ಕ್ರಶ್ ಆಗತ್ತೆ ಅಂದ್ರೆ ಕ್ರಾಶ್ ಆಗ್ತಾ ಇದೆ ಇಲ್ಲಿ. ಕ್ರಾಶ್ ಆಗ್ಬಿಟ್ಟಿದೆ. ಆದ್ರೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ನೋಡ್ಬೇಕಂದ್ರೆ ಎಸ್ ಮನಸ್ಸೆಲ್ಲ ನೀನೇ ರಾತ್ರಿ 9:00 ಸ್ಟಾರ್ ಸುವರ್ಣ ನೋಡ್ಬೇಕು. ಆದಿ ಮತ್ತೆ ರಾಗ ಒಂದಾಗ್ತಾರ ಅಥವಾ ಬೇರೆ ಆಗ್ತಾರ, ಡಿವೋರ್ಸ್ ಆಗುತ್ತಾ ಅಂತ ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು, ಮನಸ್ಸೆಲ್ಲ ನೀನೇ ನೋಡ್ಬೇಕು.